ಹೇಳ್ಕೊಡ್ಬೇಕು. ಇವ್ರ ಹೆಸರು ಗಣೇಶ ಅಂತ. ಇವರಿಲ್ಲ ಈ ಕಾಫಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೀಗೇನೆ ಅದು ಗಿಡ ಇದು ಉಂಟಲ್ಲ, ಇದು ಕಾಫಿ. ಇದನ್ನ ಕಾಫಿ ಕುಯ್ದುಬಿಟ್ಟು ನರ್ಸರಿ ಮಾಡ್ತೇವೆ. ಇದ್ರೊಳಗೆ ಬೆಳೆ ಇದೆ, ಬೀಜ ಒಳಗಡೆ ಇದು ಹಣ್ಣಾಗಬೇಕು, ಫುಲ್ ಹಣ್ಣಾಗಬೇಕು. ಈಗ ಕಾಯಿ ಇದು ಇನ್ನೊಂದು 2-3 ತಿಂಗಳಲ್ಲಿ ಹಣ್ಣಾಯ್ತದೆ. ಹಣ್ಣಾದ್ರೆ ಈಗ ಇದೇನು ಮಾಡ್ತಾರೆ ಅಂದರೆ, ನಾವು ಈಗ ನರ್ಸರಿ ಮಾಡಿಬಿಟ್ಟು ಇದು ಹಣ್ಣು ಕುಯ್ದುಬಿಟ್ಟು ಬೀಜ ಹಾಕಿಬಿಟ್ಟು ಅದು ಗಿಡ ಬಂದುಬಿಟ್ಟು ಆಮೇಲೆ ಗಿಡ ನಾವು ತೋಟಕ್ಕೆ ಹಾಕ್ತೀವಿ. ಅದನ್ನ ಮತ್ತೆ ಚೆಂದ ಮೇಂಟೈನ್ ಮಾಡಬೇಕು, ಗೊಬ್ಬರ ನೀರು ಅದು ಇದು ಹಾಕಿಬಿಟ್ಟು ಮೇಂಟೈನ್ ಮಾಡಿಬಿಟ್ಟು ಮತ್ತೆ ಇದು ಗಿಡ ದೊಡ್ಡದಾಗಿ ಮತ್ತೆ 3 ವರ್ಷದಲ್ಲಿ ಇದ್ರ ಫಸಲು ಕೊಡ್ತದೆ. ಇದು ಮೇಲ್ಗಡೆ ಇರುತ್ತಲ್ಲ, ಇನ್ ತೆಗ್ದು ಒಳಗಡೆ ಬೀಜನ. ಹೌದು ಇದು ಸಿಪ್ಪೆ. ಈಗ ನೋಡಿ ಇಲ್ಲಿ ಇದು ಸಿಪ್ಪೆ. ಇದು ಒಳಗಡೆ ಇರೋದು ಬೀಜ. ಒಳಗೆ ಇರೋದು ಬೀಜ. ಒಂದು ಕಾಫಿಲಿ 2 ಬೀಜ ಇರ್ತದೆ. 2 ಬೀಜ ಇರ್ತದೆ ನೋಡಿ, 2 ಬೀಜ ಇರ್ತದೆ. ಅದು ಒಣಗಿಸ್ಬೇಕಾ? ನಾವು ನರ್ಸರಿ ಮಾಡಬೇಕಾದ್ರೆ ಒಣಗಿಸೋದು ಬೇಡ. ಹಸಿನೇ ತೆಗೆದುಬಿಟ್ಟು ನೀರಿಗೆ ಹಾಕಿ ಅದ್ರ ಈ ಮೇಲೆ ಸಿಪ್ಪೆ ಉಂಟಲ್ಲ, ಈ ಸಿಪ್ಪೆನ ತೆಗೆದುಬಿಟ್ಟು ಬೀಜ ಹಾಕ್ತಿವಿ. ಇದು 48 ದಿವಸ ಬೇಕು ಒಂದು ಗಿಡ ಬೀಜ ಹುಟ್ಟಕ್ಕೆ. 48 ದಿವಸ 48 ದಿವಸ ಹುಟ್ಟಲಿಕ್ಕೆ. ಮತ್ತೆ ಅದು ಇಷ್ಟು ಬರ್ತದೆ, ಬೀಜ ಬರ್ತದೆ. ಬೀಜ ಬಂದ ಮೇಲೆ ಮತ್ತೆ ತೆಗೆದುಬಿಟ್ಟು ನಾವು ಪ್ಲಾಸ್ಟಿಕ್ ಕವರ್ ತುಂಬಿಸ್ತೀವಿ. ಪ್ಲಾಸ್ಟಿಕ್ ಕವರ್ ಮಾಡ್ಕೊಂಡು ಆ ಕವರಿಗೆ ತೆಗೆದುಬಿಟ್ಟು ಕವರಿಗೆ ಹಾಕ್ತೀವಿ. ಆ ಕವರಿಂದ ತೆಗೆದು ಒಂದು ಇಷ್ಟು ಎತ್ತರ ಬರ್ತದೆ, ಒಂದು 5 ತಿಂಗಳು ಇಷ್ಟು ಎತ್ತರ ಬರ್ತದೆ. ಅದನ್ನು ತೆಗೆದುಬಿಟ್ಟು ನಾವು ಜೂನ್ ಫಸ್ಟ್ ಮಳೆ ಹಿಡಿಯುವಾಗ ತೋಟಕ್ಕೆ ಹಾಕೋದು. ಮತ್ತು ನಾವೀಗ ಇದು ಕಾಫಿ ಹಣ್ಣು ಕುಯ್ಬೇಕಾದ್ರೆ, ಈಗ ನಾವು ಸೇಲ್ ಮಾಡಬೇಕಾದ್ರೆ ಇದು ಹಣ್ಣಾದ್ಮೇಲೆ ಎಲ್ಲ ಕಾಫಿ ಎಲ್ಲ ಕುಯ್ತೀವಿ. ಈಗ ಹಿಡಿದುಬಿಟ್ಟು ಎಲ್ಲ ಕುಯ್ದುಬಿಟ್ಟು ಫುಲ್ಲು ಬಿಸಿಲಲ್ಲಿ ಡ್ರೈ ಮಾಡ್ತೀವಿ. ನಾವು ಒಳ್ಳೆ ಬಿಸಿಲಿದ್ರೆ ಒಂದು 5 ಬಿಸಿಲು ಬೇಕು. 5 ಬಿಸಿಲಲ್ಲಿ ಚೆನ್ನಾಗಿರ್ಬೇಕು. ಫುಲ್ ಡ್ರೈ ಆಗಿಬಿಡ್ತದೆ. ಡ್ರೈ ಆಗಿಬಿಟ್ಟು ಮತ್ತೆ ಒಣಗಿ ಆಗಿದ್ಮೇಲೆ ಮತ್ತೆ ಚೀಲಕ್ಕೆ ತುಂಬಿಸಿ ಕಟ್ಟಿರ್ತೀವಿ, ಮತ್ತೆ ಸೇಲ್ ಮಾಡ್ತೀವಿ. ಅಂದರೆ ಇದು ಏನು ಬೀಜ ಇರುತ್ತಲ್ಲ, ಇದು ಒಣಗಿಸಿ ಮೇಲೆ ಸಿಪ್ಪೆ ತೆಗೆದು ಅದನ್ನ ಸೇಲ್ ಮಾಡುವಾಗ ಸಿಪ್ಪೆ ತೆಗಿಯೋಗಿಲ್ಲ, ಸಿಪ್ಪೆ ಹಾಗೇನೆ ಇರ್ತದೆ. ಇವಾಗ ಅಂಗಡಿಯಲ್ಲಿ ಬ್ರೂ ಕಾಫಿ, ನೆಸ್ಕಫೆ ಬರುತ್ತಲ್ಲ, ಆ ಪೌಡರ್ ಹೇಗೆ ಮಾಡ್ತಾರೆ? ಏನ್ ಮಾಡ್ತಾರೆ ಅಂದ್ರೆ, ಅವರು ಈಗ ಈ ಕಾಫಿ ಉಂಟಲ್ಲ, ಈ ಕಾಫಿನ ಮತ್ತೆ ಕೆಲವರು ಪಲ್ಪರ್ ಮಾಡ್ತಾರೆ. ಪಲ್ಪರ್ ಅಂದ್ರೆ ಈ ಹಣ್ಣು ಕಾಫಿ, ಬರೀ ಹಣ್ಣು ಕಾಫಿ ಮಾತ್ರ ಆಗ್ಬೇಕು ಪಲ್ಪರ್ ಮಾಡ್ಲಿಕ್ಕೆ. ಹಣ್ಣು ಕಾಫಿ ಆದ್ರೆ ಇದು ಸಿಪ್ಪೆ ಬಾರಿ ಚಂದ ಹೋಯ್ತದೆ. ಸಿಪ್ಪೆ ಬಾರಿ ಚಂದ. ಬರೀ ಕಾಪಿದು ಈ ಹಣ್ಣು ಕಾಪಿನ ಪಲ್ಪರ್, ಅದಕ್ಕೆ ಮಿಷಿನ್ ಇದೆ ಬೇರೆ. ಪಲ್ಪರ್ ಅಂದ್ರೆ ಅದು ಬೇಳೆ ಮಾಡೋದು. ಹಸಿ ಕಾಪಿನ ಬೇಳೆ ಮಾಡಿಬಿಟ್ಟು ಅವರು ಒಣಗಿಸ್ತಾರೆ, ಅಲ್ಲೇ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ಅದೊಂದು 5-6 ದಿವಸ ಬಿಸಿಲಲ್ಲಿ ಒಣಗಿಸಿ ಡ್ರೈ ಮಾಡಿಸಿ ಅದು ಈ ಬ್ರೂ ಕಾಪಿಗೆ ಅದಕ್ಕೆ ಹೋಗ್ತದೆ. ಇದು ಡ್ರೈ ಕಾಫಿ ಅಂದ್ರೆ ಈಗ ನಾವು ಒಣಗಿಸಿಬಿಟ್ಟು ಈ ಸ್ವಲ್ಪ ಇದ್ದವರು, ಸಣ್ಣ ತೋಟದವರೆಲ್ಲ ಅವರು ಪಲ್ಪರ್ ಮಾಡಲ್ಲ, ಹಾಗೆ ಒಣಗಿಸಿ ಮಾರ್ತಾರೆ. ತುಂಬಾ ಇದ್ದವರೆಲ್ಲ ಪಲ್ಪರ್ ಮಾಡ್ತಾರೆ. ಪಲ್ಪರ್ಗೆ ಕಾಸ್ಟ್ಲಿ. ಅದು ಪಲ್ಪರ್ ಮಾಡಿರೋದು ಚೆನ್ನಾಗಿರುತ್ತಾ, ಮಾಡದೇ ಇರೋದು ಮಾಡಿದ್ದು ಚೆನ್ನಾಗಿರುತ್ತೆ. ಇದು ನೋಡಿ ಕಾಫಿ ಬೇಳೆ. ಅಂದ್ರೆ ಈ ತರ ಬೇಳೆ ಮಾಡ್ತಾರೆ. ಹೌದು, ಪಲ್ಪರ್ಲಿ ಈ ತರ ಆಯ್ತದೆ. ಇದು ಒಳಗೆ ಇನ್ನೊಂದು ಇದು ಇದೆ, ಸಿಪ್ಪೆ ಇದೆ. ಮತ್ತೆ ಇರುತ್ತೆ. ಅದು ಪಲ್ಪರ್ ಮಾಡಿದಾಗ ಮಾತ್ರ ಹೋಗೋದು ಆ ಸಿಪ್ಪೆ. ಅಂದ್ರೆ ಇದು ಬ್ರೂ, ನೆಸ್ಕಫೆ ಇವೇನು ಬರ್ತಾವಲ್ಲ, ಪಲ್ಪರ್ ಮಾಡಿನೇ ಬರುತ್ತೆ. ಹೌದು ನೋಡಿ, ಇದು ಈ ತರ ಬರ್ತದೆ. ಇದೀಗ ಪೀಚೆ ಇದು ನೋಡಿ ಈ ತರ ಬರ್ತದೆ ಪೀಚೆ. ಇದು ಒಣಗಿದ್ರೆ ಏನಾಗಲ್ಲ. ಅದು ಒಣಗಿದ್ರೆ ಈಗ ಹಿಡಿದುಬಿಟ್ಟು ನಾವು ಫುಲ್ಲು ಡ್ರೈ ಆದ್ರೆ ಈ ಇಷ್ಟು ಕಾಪಿನ ತೆಗೆದುಬಿಟ್ಟು ನಾವು ಈಗ ಅಲ್ಲಾಡಿಸ್ತೀವಿ. ಅಲ್ಲಾಡ್ಸೋಕೆ ಬೇಳೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟು ಒಣಗುತ್ತದೆ. ಅದು ಗಿಲಿ ಅದು ಒಣಗಿದಾದ್ಮೇಲೆ ಬೇಗ ಬರುತ್ತೆ. ಹೌದು. ರೋಬಸ್ಟಾ ಕಾಫಿ ಇದ್ರದ್ದೇನು, ಇದು ಕಾಫಿಯಲ್ಲಿ ರೋಬಸ್ಟಾ ಅಂತ ಇರುತ್ತೆ, ಅರಬಿಕಾ ಅಂತ ಇರುತ್ತೆ, ಅರಬಿಕಾ ಕಾಫಿ ಅಂತ ಇರುತ್ತೆ, ಮತ್ತು ಲೈಬೀರಿಯಾ ಅಂತ ಇರುತ್ತೆ. ಲೈಬೀರಿಯಾ ಅಂದರೆ ಆ ಥರ ಅಲ್ಲಿ ದೊಡ್ಡ ಕಾಫಿ ಗಿಡ ಇದೆಯಲ್ಲ, ಅಲ್ಲಿ ಹೈಟಾಗಿ ಬಂದಿದೆಯಲ್ಲ, ಅಲ್ಲಿ ಮರದ ಪಕ್ಕ ಆ ಥರ ಮರ ಟೈಪ್ ಬರುತ್ತೆ. ಕನ್ನಡದಲ್ಲಿ ಮರ ಕಾಫಿನ ಅಂತಾರೆ. ಅದು ಎಕ್ಸ್ಪೋರ್ಟ್ ಆಗುತ್ತೆ. ಬಾಡಿಗೆ ಟೆಂಪ್ರೇಚರ್ ಏನು ಕೊಡುತ್ತೆ ಜಾಸ್ತಿ ಲೈಬೀರಿಯಾ ಕಾಫಿ. ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ.
ಈಗ ಅಲ್ಲಿ ಸಣ್ಣ ಗಿಡಗಳಿದೆಯಲ್ಲ ಅದು ಅರಬಿಕಾ ಕಾಫಿ ಅಂತ. ಓಕೆ, ಅದು ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ, ಬಾಡಿಗೆ ಕುಡಿದಾಗ ಬಾಡಿ ಹೀಟ್ ಏನು ಬರುತ್ತೆ ಅದು ಸ್ವಲ್ಪ ಕಮ್ಮಿ ಕೊಡುತ್ತೆ. ಇದು ಕಾಫಿ, ನಿಮಗೆ ಕಾಫಿ ಪೌಡ್ರ್ ಹೆಂಗೆ ಮಾಡ್ತಾರೆ ಅಂತ ಡೌಟ್ ಮನಸ್ಸಲ್ಲಲ್ವಾ, ಹೆಂಗೆ ಕಾಫಿ ಪೌಡ್ರ್ ಇದರಿಂದ ಆಗುತ್ತೆ. ಇದೆಲ್ಲ ಹಣ್ಣಾಗುತ್ತೆ, ಇನ್ನೊಂದು 2-3 ಮಂತ್ಸ್ ಹೋದರೆ ಈ ಕಾಫಿಗಳೆಲ್ಲ ಹಣ್ಣಾಗುತ್ತೆ, ರೆಡ್ ಕಲರ್ ಟರ್ನ್ ಆಗುತ್ತೆ. ಇದರಲ್ಲಿ ಒಂದು 20-30% ರೆಡ್ ಕಲರ್ ಬಂದಾಗ ಇದನ್ನೆಲ್ಲ ಹಿಂಗೆ ಎಳೆದು ಒಂದು ಪ್ಲಾಸ್ಟಿಕ್ ತಟ್ಟಲೆ ಹಾಕೊಂಡು ಎಲ್ಲ ಕಿತ್ಕೊಳ್ತೀವಿ. ಎಲ್ಲ ಕಾಫಿನ ಕಿತ್ತು ಇದನ್ನ ಡ್ರೈ ಮಾಡ್ತೀವಿ. ಅಲ್ಲಿ ಡ್ರೈ ಗಾಡಿ ಇದೆಯಲ್ಲ, ಅಲ್ಲೊಂದು ಮನೆ ಪಕ್ಕ ಇದು ಜಾಗಗಳಿತ್ತಲ್ಲ ಸಿಮೆಂಟಲ್ಲಿ ಮಾಡಿ, ಅಲ್ಲಿ ಹಾಕಿ ಒಣಗಿಸ್ತೀವಿ. ಓಕೆ, ಇದು ಟೆಂಪ್ರೇಚರ್ ಅಂತ, ಇದು ಒಣಗಿದ ಮೇಲೆ ಎಷ್ಟು ಪರ್ಸೆಂಟ್ ಒಣಗಬೇಕು ಅನ್ನೋದು 13% ಅಂತ ಇರುತ್ತೆ ಟೆಂಪ್ರೇಚರ್ ತೋರಿಸುತ್ತೆ. ಅಂದರೆ ಡ್ರೈ ಆಗಿರೋದು ತೋರಿಸುತ್ತೆ ಎಷ್ಟು ಒಣಗಿರ್ಬೇಕು ಅದು ಅಂತ. 13%ಗೆ ಆದರೆ ಕಾಫಿ ಕರೆಕ್ಟಾಗಿ ಒಣಗಿದೆ ಅಂತ ಅರ್ಥ. ಆಮೇಲೆ ಏನು ಮಾಡ್ತಾರೆ, ನಾವು ಅಕ್ಕಿ ಎಲ್ಲ ಮಿಲ್ ಮಾಡ್ತೀವಲ್ಲ, ಅದೇ ಥರ ಒಂದು ಮೆಷಿನ್ ಇದೆ. ಮೆಷಿನ್ಗೆ ಹಾಕಿ ಇದರಲ್ಲಿ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಅಂತ ಇರುತ್ತೆ. ಸ್ಕಿನ್ ಔಟ್ ಮಾಡ್ತಾರೆ. ಸ್ಕಿನ್ ಔಟ್ ಮಾಡಿ ಅದನ್ನ ಪುನಃ ನೆಕ್ಸ್ಟ್ ಮೆಷಿನ್ಗೆ ಹಾಕಿ ಅದನ್ನ ಬ್ರೌನ್ ಕಲರ್ ಬರೋಂಗೆ, ಅದನ್ನ ಮೀನೆಲ್ಲ ಉರಿತೀವಲ್ಲ, ಏನು ಮನೇಲಿ ಸಾಂಬಾರಿಗೆಲ್ಲ ಉರಿತಾರಲ್ಲ, ಆ ಥರ ಅವ್ರದ್ದು ಬ್ರೌನ್ ಕಲರ್ ತರ್ತಾರೆ ಈ ಸೈಡ್ನ. ಆಮೇಲೆ ಮಿಲ್ಲಿಗೆ ಹಾಕಿ ಅದನ್ನ ಪುನಃ ಪೌಡ್ರ್ ಮಾಡಿ ಕಾಫಿ ಅಂತ, ಇನ್ನು ಟೇಸ್ಟ್ಗೆ ಚಿಕೋರಿ ಅಂತೆಲ್ಲ ಬರುತ್ತೆ, ಚಿಕೋರಿ ಎಲ್ಲ ಮಿಕ್ಸ್ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ. ಅದೊಂದು ಪ್ರೊಸೀಜರ್ ಆಯಿತಾ. ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತಾರೆ ಅಂದರೆ ಪಾರ್ಚ್ಮೆಂಟ್ ಅಂತ. ಇದಕ್ಕೆ ಈ ಕಾಫಿಗೆ 50 kgಗೆ 10,000 ಇದ್ದರೆ, ಪಾರ್ಚ್ಮೆಂಟ್ ಅಂತ ಮಾಡಿದ್ರೆ ಅದಕ್ಕೆ 12,000 13,000 ಇರುತ್ತೆ. ಅದೇನು ಪಾರ್ಚ್ಮೆಂಟ್ ಅಂದರೆ? ಹಣ್ಣಾದ್ಮೇಲೆ ಒಣಗ್ಸೋಕ್ಕಾಗಲ್ಲ. ಫಸ್ಟ್ ಏನು ಮಾಡಿದ್ವಿ, ಇದು ಒಣಗಕ್ಕೆ ಹಾಕಿದ್ವಲ್ಲ ರಾ ಕಾಫಿನ, ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ಬರೀ ಹಣ್ಣನ್ನ ಮಾತ್ರ ಮ್ಯಾಕ್ಸಿಮಮ್ ಹಣ್ಣನ್ನ ಕಲೆಕ್ಟ್ ಮಾಡಿ ವೆಟ್ ಮಿಷಿನ್ ಅಂದರೆ ನೀರು ಹಾಕಿ, ಒಂದು ಮಿಷಿನ್ ಇರೋದು, ನೀರು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಔಟರ್ ಸ್ಕಿನ್ ಮಾತ್ರ ತೆಗಿತೀವಿ. ಇನ್ನರ್ ಸ್ಕಿನ್ ತೆಗಿಯಲ್ಲ, ಔಟರ್ ಸ್ಕಿನ್ ಮಾತ್ರ ತೆಗಿತೀವಿ. ಅದು ಸೀಡ್ಸ್ ಮೇಲೆ ಒಂದು ಸ್ಕಿನ್ ಇರುತ್ತೆ, ಅದು ತೆಗಿಯಲ್ಲ, ಔಟರ್ ಸ್ಕಿನ್ ಮಾತ್ರ ತೆಗಿತೀವಿ. ಅದನ್ನ ಆ ಸೈಡ್ನ ಆಮೇಲೆ ಡ್ರೈಂಗ್ ಹಾಕಿ ಒಣಗಿಸ್ತೀವಿ. ಅದು ಪಾರ್ಚ್ಮೆಂಟ್ ಅಂತ. ಅದು ಬೇರೆ ಸಿಸ್ಟಮ್ ಕಾಫಿ ಪೌಡ್ರ್ ಮಾಡೋಂಥ. ಅದರಲ್ಲಿ ಕ್ವಾಲಿಟಿ ವ್ಯತ್ಯಾಸ ಇರುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡ್ತಾರೆ. ಅದು ರಾಬಸ್ಟ ಕಾಫಿನ ಮಾಡಲ್ಲ, ಅರಬಿಕಾ ಕಾಫಿದಲ್ಲಿ ಅದನ್ನ ಮಾಡ್ತಾರೆ. ಇದನ್ನು ಮಾಡ್ತಾರೆ, ಬಟ್ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಅದನ್ನ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸೇಮ್ ಪ್ರೊಸೀಜರು, ಏನು ಅದನ್ನ ಬ್ರೌನ್ ಫ್ರೈ ಮಾಡೋದಾಗಲಿ, ಅದನ್ನ ಡ್ರೈ ಫ್ರೈ ಮಾಡೋದಾಗಲಿ, ಆಮೇಲೆ ಪೌಡ್ರ್ ಮಾಡೋದೆಲ್ಲ ಸೇಮ್ ಪ್ರೊಸೀಜರ್. ಇಷ್ಟು ಪ್ರೊಸೀಜರ್ ಅದರಲ್ಲಿ ಬರುತ್ತೆ. ಓಕೆನಾ, ಕಾಫಿ ವೆಲ್ಕಮ್. ಆಮೇಲೆ ಇದೇನು ಗೊತ್ತಾಯ್ತಾ ನೋಡಿ, ಗೊತ್ತಾಗುತ್ತೆ ಬೇಡವಾ? ಇದು ವೈನ್ ಏನೋ ಇದೆಯಾ? ಹಾಂ, ವೈನ್ ಮಾಡ್ತಾರೆ ಇದರಲ್ಲಿ. ಇದು ಪಕ್ಕಾ ನ್ಯಾಚುರಲ್ ಮೆಣಸು. ಇದು ನಾವು ಬೆಳೆಸೋದೆಲ್ಲ ಏನಿಲ್ಲ. ಇದನ್ನ ಪಕ್ಷಿಗಳು ತಿಂದು ಎಲ್ಲ ಕಡೆ ಅದ್ರ ಸೀಡ್ಸ್ ಎಲ್ಲೆಲ್ಲ ಎಷ್ಟಿರುತ್ತೆ ಅದೇ ಉಟ್ಕೊಳ್ಳುತ್ತೆ. ಇದು ಬಂದು ಗ್ಯಾಸ್ಟ್ರಿಕ್, ಬೇರೆ ಮೆಣಸು ಥರ ಸೈಡ್ ಎಫೆಕ್ಟ್ ಇರಲ್ಲ ಇದರಲ್ಲಿ ಬಾಡಿಗೆ. ಆಯುರ್ವೇದಿಕ್ ಟೈಪ್, ಇದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಾರೆ ಇದನ್ನ. ಆಮೇಲೆ ಬಾಡಿ ಪೈನ್ಗೆಲ್ಲ, ನೀವು ಇಲ್ಲ ಮಕ್ಳಿಗೆ ಜ್ವರ ಎಲ್ಲ ಬಂದರೆ, ಇಲ್ಲ ದೊಡ್ಡವ್ರಿಗೆ ಜ್ವರ ಎಲ್ಲ ಬಂದರೆ, ಆರೆಂಜ್ ಒಳಗೆ ಇದನ್ನ ಇಟ್ಬಿಟ್ಟು 2-3 ಕಾಳು ಇಟ್ಬಿಟ್ಟು ತಿನ್ಬಿಡೋದು. ನ್ಯಾಚುರಲ್ ಮೆಡಿಸಿನ್ ಟೈಪ್, ಟೋಟಲಿ ಮೆಡಿಸಿನ್ ಗುಣಗಳೇ ಇರೋದು. ಆದರೆ ಮೆಣಸಿನ್ಕಾಯಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತಂದ್ರೆ ಇದಕ್ಕಾಗಲ್ವಾ? ಇದ್ರಲ್ಲಿ ಆಗಲ್ಲ, ನಿಮಗೆ ಏನೂ ಆಗಲ್ಲ. ಮತ್ತು ಉರಿ ಆಗಿರುವ ಉರಿ ಖಾರ ಜಾಸ್ತಿ, ಹೆವಿ ಖಾರ ಇದೆ ಅದು, ಬಟ್ ಹೆಲ್ತಿಗೆ ಅಷ್ಟೇ ಒಳ್ಳೇದು. ಆ ಖಾರ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗಲ್ಲ. ಅದೇ ಬೇರೆ ಹಸಿಮೆಣಸಿಗೆಲ್ಲ ಜಾಸ್ತಿ ಖಾರ ತಿಂದ್ರೆ ಎಫೆಕ್ಟ್ ಆಗುತ್ತೆ ನಿಮಗೆ, ಸೈಡ್ ಎಫೆಕ್ಟ್ ಇರುತ್ತೆ. ಇದ್ರಲ್ಲಿ ಆ ಥರ ಎಫೆಕ್ಟ್ ಬರಲ್ಲ, ಏನು ಎಫೆಕ್ಟ್ ಇಲ್ಲ, ನ್ಯಾಚುರಲ್ ಮೆಣಸು ಇದೆ. ಓಕೆನಾ, ಸ್ವಲ್ಪ ಕಡಿಮೆ ಸಿಗುತ್ತೆ ಬಾಡಿಗೆ. ಅರಿಬಿಗೆ ಸ್ವಲ್ಪ ಜಾಸ್ತಿ. ಇನ್ನು ಲೈಬ್ರಿಯಾ ಕಾಫಿ ಹೇಳೋದಲ್ಲ, ಆ ಕಾಫಿ ಅಲ್ಲ, ಬಟ್ ಅದೇ ಥರ ಬರುತ್ತೆ, ಮರದ ಥರ. ಅದು ಬಂದು ಟೆಂಪ್ರೇಚರ್ ಜಾಸ್ತಿ, ಅದು ನಾವು ಇಲ್ಲಿ ಕುಡಿಯೋದು ಅಷ್ಟು ಉತ್ತಮ. ಅದಕ್ಕೆ ಕಾಫಿ ಮೈನ್ ಬಾಡಿ ಟೆಂಪ್ರೇಚರ್ಗೆ ನಮಗೆ ಚಳಿಗಳಕ್ಕೆ ಕುಡಿಯೋದು. ಇದು ಇಷ್ಟೇ ಇರುತ್ತೆ. ನೈಟ್ ಅರಳುತ್ತೆ, ಅರಳಲ್ಲ, ಒಂದು ಚೂರು ಓಪನ್ ಆಗುತ್ತೆ, ಸ್ಮೆಲ್ ಜಾಸ್ತಿ ಬರುತ್ತೆ. ಇಡೀ ಏರಿಯಾ ಒಂಥರ ಅಷ್ಟು ಒಂದು ಡಿಯೋಡ್ರೆಂಟ್ ಟೈಪ್, ಒಂಥರ ಒಳ್ಳೆ ಸುವಾಸನೆ ಇದ್ರದ್ದು. ಇಡೀ ಏರಿಯಾ ಫುಲ್ ನಿಮಗೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಕೆಲವರಿಗೆ ಸ್ಮೆಲ್ ಆಗಲ್ಲ, ಕೆಲವರಿಗೆ ಮೈಂಡ್ ಫ್ರೆಶ್ ಆಗುತ್ತೆ. ನೈಟ್ ಪೇನ್ ನಿಕೋಟಿನ್ ಇಲ್ಲ, ಆಲ್ಕೋಹಾಲ್ ಟೈಪ್ ಒಂದು. ಓಕೆ, ನೇಚರಲ್ಲಿ ಹೋಮ್ ಸ್ಟೇ ಮುಂದೆ ಇದ್ರು ಸ್ಪೈಡರ್ಸ್ನೆಲ್ಲ ನಾವು ತೆಗೆಯಲ್ಲ. ನೇಚರ್ನ ನಾವು ಡಿಸ್ಟರ್ಬ್ ಮಾಡೋದು. ಅದು ಬಂದು ಇನ್ಸೆಕ್ಟ್ಸ್ ಎಲ್ಲ ಅದಕ್ಕೆ ಕವರ್ ಆಗಿ, ಈ ಫಾರ್ಮರ್ಸ್ ಎಲ್ಲ ಬಂದರೆ ಈ ಥರದ್ದು ಲೈಕ್ ಮಾಡ್ತಾರೆ. ಓಕೆ, ಅದೇ ಇದು ನಾವು ಹೋಮ್ ಸ್ಟೇ ಇಟ್ಕೊಂಡಿದ್ದೀವಲ್ಲ, ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡಿ. ಅದಾಗಿ ಇರುತ್ತೆ ಇದು ಹಿಂಗೇನೆ. ಇನ್ಸೆಕ್ಟ್ ಕಂಟ್ರೋಲ್ ಮಾಡಿ, ನೇಚರ್ ಒಂದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ದೇವರು ನೇಚರ್ ಇದೆಲ್ಲ ಕ್ರಿಯೇಟ್ ಆಗಿರೋದಲ್ವಾ. ಅದನ್ನ ನಾವು ಯಾವುದನ್ನೂ ಕಮ್ಮಿ, ಆಟೋಮೆಟಿಕ್ ನೇಚರೇ ಕಮ್ಮಿ ಮಾಡ್ಕೊಳ್ಳುತ್ತೆ. ನೋಡಿ, ಹಾವನ್ನ ತಿನ್ನಕ್ಕೆ ಒಂದು ಪ್ರಾಣಿಗಳಿದೆ, ಮತ್ತೆ ಇದನ್ನ ತಿನ್ನಲಿಕ್ಕೆ ಪಕ್ಷಿಗಳು ಬರುತ್ತೆ. ಪಕ್ಷಿಗಳು ಇದು ಬಂದು ಯಾವುದೇ ಒಂದು ಇನ್ಸೆಕ್ಟ್ಸ್ ಬಂದಾಗ ಸಿಕ್ಕಾಕ್ಬಿಡುತ್ತೆ, ಬಂದು ಅಲ್ಲಿಂದ ಬಂದು ಅಟ್ಯಾಕ್ ಮಾಡಿ ತಿಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಮನೆ ಮಾಡ್ಕೊಂಡಿರೋದು. ಇದನ್ನ ಪಕ್ಷಿಗಳು ತಿಂದಾಕ್ತದೆ.
ಓಕೆ ಆಟೋಮೆಟಿಕ್ ನೇಚರ್ ಅದನ್ನ ಕಂಟ್ರೋಲ್ ಮಾಡ್ಕೊಳುತ್ತೆ. ನಮ್ಮ ಮನೆ ಸರೌಂಡಿಂಗ್ ಮಾತ್ರ ನಾವು ಕಂಟ್ರೋಲ್ ಮಾಡಬೇಕು ಹೊರತು ಹಾಂ ನೇಚರಲ್ಲಿ ಹೋಗಿ ನಾವು ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೇಚರೇ ಕಾಪಾಡ್ಕೊಳುತ್ತೆ. ಯಾರು ಕಾಪಾಡೋ ಅವಶ್ಯಕತೆ ಇಲ್ಲ. ನೀವೊಂದು 1 year 2 year ನೀವು ಬಿಟ್ಟು ಹೋಗ್ತಾರೆ, ನೇಚರ್ ಆಟೋಮೆಟಿಕ್ ಆಗಿ ಬಂದು ಕವರ್ ಮಾಡ್ಬಿಡುತ್ತೆ. ಹೌದು, ಇದೆಲ್ಲ ಮಣ್ಣು ಮಾಡಿ ಹಾಕುತ್ತೆ. ಹೌದು, ಟೋಟಲ್ ಆಗಿ ಹೌದು ಆಟೋಮೆಟಿಕ್ ಆಗಿ ನೇಚರ್ ಕವರ್ ಮಾಡಿ. ಓಕೆನಾ? ಆರೆಂಜ್ ಟ್ರೀ, ಹಾಂ ಓಕೆ. ಸಿಲ್ವರ್ ಓಕ್. ಇದನ್ನ ನಾವು ಮೆಣಸು ಬಳ್ಳಿ ಹಬ್ಸಕ್ಕೆ ಈಸಿ ಆಗುತ್ತೆ. ಯಾಕಂತಂದ್ರೆ ಮೆಣಸದು ರೂಟ್ಸ್ ಏನಿದೆ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ, ಯಾಕಂದ್ರೆ ಗ್ರಿಪ್ ಇದೆಯಲ್ಲ ಅದಕ್ಕೆ. ಸೊ ಇದನ್ನು ಬೇಗ ಬೆಳೆಯುತ್ತೆ. ಮೆಣಸು ಬಳ್ಳಿನೂ ಅದ್ರ ಜೊತೆ ಬೆಳ್ಕೊಂಡು ಹೋಗುತ್ತೆ. ಅಂದ್ರೆ ಪ್ಲೈವುಡ್ ಮಾಡೋದು. ಮಾಡೋದು. ಇದರಲ್ಲಿ ಈ ಮರ ಬಂದು ನಿಮಗೆ ಬೆಂಕಿ ಕಡ್ಡಿ ಎಲ್ಲ ಮಾಡ್ತಾರಲ್ಲ, ನಾವು ಪಾನವಲ ಅಂತ ಕರಿತೀವಿ ಇಲ್ಲಿ. ಮ್ಯಾಚ್ ಬಾಕ್ಸ್ ಕಡ್ಡಿಗಳು ಮಾಡ್ತಾರಲ್ಲ, ಇದು ಬೆಳೆದ್ಮೇಲೆ ಇದರಲ್ಲಿ ವೆರೈಟಿ ಇದೆ. ನೆಕ್ಸ್ಟ್ ವೆರೈಟಿ ಸ್ವಲ್ಪ ದಪ್ಪ ಜಾಸ್ತಿ ಆಗುತ್ತೆ. ಅದರಲ್ಲಿ ಬಂದು ಮ್ಯಾಚ್ ಬಾಕ್ಸ್ ಕಡ್ಡಿಗಳು ಇದೆಲ್ಲ ಏನಂತಾರೆ ಇದಕ್ಕೆ? ನಾವು ಪಾನ್ವಾಳ ಅಂತ ಹೇಳ್ತೀವಿ. ಪಾನ್ವಾಳ. ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ನೀರಿನ ಅಂಶ ಸ್ವಲ್ಪ ಹಿಡಿದಿಟ್ಕೊಂಡಿರುತ್ತೆ, ಅದು ತೋಟಕ್ಕೆ ಒಳ್ಳೆಯದು. ಮತ್ತು ಸಣ್ಣದಲ್ಲಿ ಗಿಡ, ಕಾಫಿ ಗಿಡಗಳಿಗೆ ನೆರಳು ಬೇಗ, ಸಣ್ಣ ಗಿಡ ನಡತೆಗೆ ಇದು ಬೇಗ ಬೆಳೆಯುತ್ತೆ, ಅದಕ್ಕೆ ನೆರಳು ಸಿಗುತ್ತೆ. ಸೊ ಅದನ್ನ ಮಧ್ಯದಲ್ಲಿ ಹಾಕಿರ್ತೀವಿ. ಇದು ಬಂದು ಹತ್ತಿ ಹಣ್ಣು. ಇದು ಬಂದು ಈ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಯೂಸ್ ಆಗುತ್ತೆ ಇದರನ್ನು. ಮತ್ತು ಹಣ್ಣು ಕೆಳಗೆ ಬಿದ್ದು ಫರ್ಟಿಲಿಟಿ ಜಾಸ್ತಿ ಮಾಡುತ್ತೆ ಸಾಯಿಲ್ಗೆ. ಅದಕ್ಕೆ ಈ ಮರಗಳನ್ನ ಬೆಳೆಸ್ಕೊತೀವಿ. ನೋಡಿ, ಸಾಧಾರಣ ಜಾಸ್ತಿ ಅಲ್ಲೆಲ್ಲ ಇದೆ ಹತ್ತಿ ಮರಗಳು. ಅದು ನಮ್ಮ ನ್ಯಾಚುರಲ್ ಆಗಿ ನಿಮಗೆ ಫರ್ಟಿಲೈಸ್ ಮಾಡುತ್ತೆ ಮಣ್ಣು. ಹತ್ತಿ ಮರ. ಅಂಜೂರದ ಹಣ್ಣು ಬರುತ್ತೆ, ಅದು ಚಿಕ್ಕದು, ದೊಡ್ಡ ರೆಡ್ ಕಲರ್ ಅಂಜೂರ. ಅಂಜೂರ ಇದು ಚಿಕ್ಕದು. ಇದು ನ್ಯಾಚುರಲ್. ಅಷ್ಟು ಇಲ್ಲಿದು ಬೆಳೆಗಳು. ಮತ್ತು ಇನ್ನೊಂದು ಈ ಮರ ಬಟರ್ಫ್ರೂಟ್, ಅದ್ರದ್ದು ಗಿಡ. ಇದು ಅದು ಎಲ್ಲ ಇದು ಸೀಸನ್ ಮುಗೀತು, ಹಾಗಾಗಿ ಅದ್ರಲ್ಲೇ ಹಣ್ಣಿಲ್ಲ. ಅದು ಅವಕಾಡೋ ಹೆಂಗಾಗುತ್ತೆ? ಗ್ರೀನ್ ಇರ್ತದಲ್ಲ ಅವಕಾಡೋ, ಇದನ್ನ ತಿಂತಿದ್ದಿಲ್ಲ. ಹೆಂಗಾಗುತ್ತೆ ಅಂದರೆ ನಿಮಗೆ ಸ್ಯಾಂಪಲ್ ತೋರಿಸ್ಬೇಕಾಗಿತ್ತು. ಇಲ್ಲಿ ಈ ಮಧ್ಯ ಅಲ್ಲಿ ಬಿಟ್ಟಿರುತ್ತೆ. ಒಂದು 1 kg 1.5 kg ಅರ್ಧ kg ಆ ಸೈಜಲ್ಲಿ ಬರುತ್ತೆ ನಿಮಗೆ ಅವಕಾಡೋ. ಹೆಲ್ತಿಗೆ ತುಂಬ ಒಳ್ಳೆಯದು.